ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಸಮನ್ವಯ ಸಮಿತಿಗೆ ಹೆಚ್ಚಿದ ಆಗ್ರಹ. ಸಮನ್ವಯ ಕೊರತೆ ವಿಚಾರದಲ್ಲಿ ಜೆಡಿಎಸ್ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ನ ನಡುವೆ ಸಮನ್ವಯತೆ ಕೊರತೆಯ ಬಗ್ಗೆ ಅಸಮಾಧಾನ ಇದೆ. ಸಮನ್ವಯತೆ ಸಮಿತಿ ರಚನೆಗೆ ಆಗ್ರಹಿಸಿದ್ದಾರೆ ಹಿರಿಯ ಶಾಸಕ ಎ ಮಂಜು. 2028ಕ್ಕೆ ಮೈತ್ರಿ ಸರ್ಕಾರ ಎಂಬ ಎಚ್ಡಿಕೆ ಹೇಳಿಕೆಗೆ ಏನು ಈ ಹೇಳಿಕೆ ನೀಡಿದ್ರು. ಇದರ ಬೆನ್ನಲ್ಲೇ ಜೆಡಿಎಸ್ ನಾಯಕರು ಕೂಡ ಆಕ್ಟಿವ್ ಆಗ್ತಾ ಇದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವಂತಹ ನಿಖಿಲ್ ಪರ ಶಾಸಕ ಎ ಮಂಜು ಇದೇ ಸಂದರ್ಭದಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನ ನಡುವೆ ಹೊಂದಾಣಿಕೆ ಕೊರತೆ ಇದೆ, ಸಮನ್ವಯತೆಯ ಕೊರತೆ ಇದೆ, ಯಾಕೋ ಇಬ್ರು ಒಟ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದೆಲ್ಲ ಅಸಮಾಧಾನಗಳು, ಬೇಸರಗಳೆಲ್ಲ ಇತ್ತು. ಇದರ ನಡುವೆ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ ಅಂತ ಹೇಳಿ. ಅದಾದ್ಮೇಲೆ ಸ್ವಲ್ಪ ಆಕ್ಟಿವ್ ಆಗ್ತಾ ಇದ್ದಾರೆ ಜೆಡಿಎಸ್ನ ನಾಯಕರು. ಸಮನ್ವಯ ಕೊರತೆ ವಿಚಾರದಲ್ಲಿ ಜೆಡಿಎಸ್ ನಾಯಕರಿಗೆ ಅಸಮಾಧಾನ ಇದೆ. ಈ ಸಮನ್ವಯ ಕೊರತೆ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಹಾಗಾಗಿ ಸಮನ್ವಯತೆ ಸಮಿತಿ ರಚನೆ ಮಾಡಿ ಅಂತ ಹಿರಿಯ ಶಾಸಕ ಎ ಮಂಜೂರ್ ಸಲಹೆ ಕೊಡ್ತಾ ಇದ್ದಾರೆ. ಒಂದು ಸಮಿತಿ ರಚಿಸೋದು ಒಳ್ಳೆಯದು, ಸೂಕ್ತ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಈಗ ಮುಂದಿನ ಚುನಾವಣೆಯನ್ನು ಒಟ್ಟಾಗಿ ಗೆದರಿಸಬೇಕು ಅಂತಂದರೆ ಈಗಿಂದ ನಾವು ಸಮನ್ವಯತೆಯನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಅಂತ ಒಂದು ಸಮಿತಿಯನ್ನು ರಚನೆ ಮಾಡ್ಕೊಳ್ಳೋದು ಸೂಕ್ತ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ನಿಖಿಲ್ ಪರವಾಗಿ ಕೂಡ ಬ್ಯಾಟ್ ಬೀಸ್ತಾ ಇದ್ದಾರೆ. ಜೆಡಿಎಸ್ ಇಲ್ಲಿ ಪಕ್ಷವನ್ನು ಕಟ್ಟೋದ್ರ ಜೊತೆಗೆ ಆಕ್ಟಿವ್ ಆಗೋದ್ರ ಜೊತೆಗೆ ಮುಂದಿನ ಚುನಾವಣೆನ ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. 2028ಕ್ಕೆ ಮೈತ್ರಿ ಸರ್ಕಾರ ಅಂತ HDK ಏನೋ ಹೇಳ್ಬಿಡ್ತಾರೆ. ಆದರೆ ಬಿಜೆಪಿ ನಾಯಕರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಅಥವಾ ಇಲ್ವೋ ಗೊತ್ತಿಲ್ಲ. ಆದರೆ ಕುಮಾರಸ್ವಾಮಿಯವರು ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಹೈಕಮಾಂಡ್ ನಾಯಕರು ಏನು ಮಾತಾಡ್ತಾರೋ ಅದೇ ಫೈನಲ್ ಅನ್ನುವಂಥ ಅರ್ಥದಲ್ಲಿ ಒಂದು ಮೆಸೇಜ್ ಪಾಸ್ ಮಾಡ್ತಾರೆ. ಅದಾದ ನಂತರ JDSನವರು ಇದೀಗ ಕಂಪ್ಲೀಟ್ ಆಗಿ ಆಕ್ಟಿವ್ ಕೂಡ ಆಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಬಿಜೆಪಿ ಮತ್ತು JDSನ ನಡುವೆ ಸಮನ್ವಯತೆಯ ಕೊರತೆ ಇದೆ ಅನ್ನೋದೊಂದು ಬೇಸರ, ಅಸಮಾಧಾನ ನಾಯಕರುಗಳಿಗಿತ್ತು. ಅದಕ್ಕೆ ಏನೇನು ಸಲಹೆಗಳನ್ನು ಕೊಡ್ತಾ ಇದ್ದಾರೆ, ಏನು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಅಂತ. ಸದ್ಯ ಬಿಜೆಪಿ ಹಾಗೂ JDS ಮೈತ್ರಿ ಆಗಿದೆ. ಆ ಮೈತ್ರಿ ಬಳಿಕ ಸಮನ್ವಯ ಸಮಿತಿ ಆಗ್ಬೇಕು ಅನ್ನೋದು ಸಾಕಷ್ಟು ಆಗ್ರಹಗಳಾಗಿತ್ತು. ಒಂದು ಕಡೆ ಬಿಜೆಪಿ ಶಾಸಕರು ಕೂಡ ಸಮನ್ವಯ ಸಮಿತಿ ಆಗ್ಬೇಕು ಅಂತ ಹೇಳಿದ್ರೆ JDS ಶಾಸಕರಿಂದ ಸಾಕಷ್ಟು ಆಗ್ರಹ ಹೆಚ್ಚಿತ್ತು. ಈ ಆಗ್ರಹಕ್ಕೆ ಕಾರಣ ಅಂದ್ರೆ ಸರ್ಕಾರದ ವಿರುದ್ಧ ಹೋರಾಟಗಳಲ್ಲಿ ಬಿಜೆಪಿ ಏಕಾಂಗಿಯಾದಂತ ಒಂದು ಹೋರಾಟ ಮಾಡಿತ್ತು. ಅಂದ್ರೆ ಬಿಜೆಪಿ ರಾಜ್ಯ ಸರ್ಕಾರ ವಿರುದ್ಧ ಮಾಡಿದಂತಹ ಬೆಲೆ ಏರಿಕೆ ಹಾಗೂ ಜನಾಕ್ರೋಶ ಹೋರಾಟಗಳಲ್ಲಿ ಬಿಜೆಪಿ ಸಣ್ಣ ಶಕ್ತಿ ಪ್ರದರ್ಶನವನ್ನ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಂತಿತ್ತು. ಆಗ JDS ನಾಯಕರು ಸಾಕಷ್ಟು ಅಸಮಾಧಾನವನ್ನ ಹೊರಹಾಕಿದ್ರು. JDS ಬಿಜೆಪಿ ಮೈತ್ರಿ ಆಗಿದೆ, NDA ಗ್ರೂಪ್ ಸೇರಿದೆ, ಇದರಿಂದ ನಾವು ಹೋರಾಟ ಮಾಡುವ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟಕ್ಕೆ ಎರಡೂ ಪಕ್ಷಗಳು ನಾಯಕರು ಕೈ ಜೋಡಿಸ್ಬೇಕು, ಆದ್ರೆ ಬಿಜೆಪಿ ನಾಯಕರು ಮಾತ್ರ ಏಕಾಂಗಿ ಹೋರಾಟ ಮಾಡ್ತಾ ಇದ್ದಾರೆ ಎಂದು ಸಾಕಷ್ಟು ಅಸಮಾಧಾನಕ್ಕೂ ಕಾರಣ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ವರಿಷ್ಠರ ಬಳಿ ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಬಳಿ ತಮ್ಮ ಅಸಮಾಧಾನವನ್ನು ಹೊರಹಾಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ನಾನು ದೆಹಲಿಯ ನಾಯಕರ ಜೊತೆ ಮಾತಾಡ್ತೀನಿ ಎಂಬ ಭರವಸೆಯನ್ನ ಕೊಟ್ಟಿದ್ದು. ಆದ್ರೆ ಮತ್ತೆ ಈಗ ಸಮನ್ವಯ ಸಮಿತಿ ಆಗ್ಬೇಕು, ರಚನೆ ಆಗ್ಬೇಕು ಎಂಬ ಆಗ್ರಹ JDS ನಾಯಕರಲ್ಲಿ ಮತ್ತೆ ಹೆಚ್ಚಾಗ್ತಾ ಇರುವಂತದ್ದು. ಈ ಬಗ್ಗೆ ಮಾತನಾಡಿರುವಂತಹ ಶಾಸಕ ಎ ಮಂಜು ಕೂಡ ಸಮನ್ವಯ ಸಮಿತಿ ರಚನೆ ಆಗ್ಬೇಕು ಎಂಬ ಆಗ್ರಹವನ್ನ ಮಾಡಿದ್ದಾರೆ. ಅಂದ್ರೆ ಒಂದು ಹೋರಾಟಕ್ಕೆ ಮಾತ್ರ ಸೀಮಿತವಾಯ್ತಾ ಅಥವಾ ಚುನಾವಣೆಗೆ ಸೀಮಿತವಾಯ್ತಾ ಎಂಬ ಚರ್ಚೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಬಿಜೆಪಿ ಮೈತ್ರಿ JDS ಮೈತ್ರಿ ಚುನಾವಣೆಗೆ ಸೀಮಿತವಾಗಿದ್ಯಾ ಅಥವಾ ಹೋರಾಟಕ್ಕೆ ಸೀಮಿತವಾಗಿಲ್ವಾ ಅನ್ನೋದು ರಾಜ್ಯಾದ್ಯಂತ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು. ಮುಂಬರುವ ಚುನಾವಣೆಗಳು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿದೆ, ಅದಕ್ಕೆ ಒಂದು ಎಲ್ಲ ರೀತಿ ಒಗ್ಗಟ್ಟಿನ ಒಂದು ಹೋರಾಟ ಮಾಡಬೇಕಾಗಿದೆ, ಪಕ್ಷ ಸಂಘಟನೆ ಆಗ್ಬೇಕಾಗಿದೆ. ಹಾಗಾಗಿ ಒಂದು ಕಡೆ ಬಿಜೆಪಿ ಮತ್ತೊಂದು ಕಡೆ JDS ಕಾರ್ಯಕರ್ತರಲ್ಲಿ ಗೊಂದಲ ಕೂಡ ಶುರುವಾಗಿದೆ. ಅಂದ್ರೆ ಬಿಜೆಪಿಗೆ ನಾವು ಸಪೋರ್ಟ್ ಮಾಡ್ಬೇಕಾ, JDSಗೆ ಸಪೋರ್ಟ್ ಮಾಡ್ಬೇಕಾ ಎಂಬ ಗೊಂದಲ ಎರಡೂ ಕಾರ್ಯಕರ್ತರು ಅಂದ್ರೆ ಬಿಜೆಪಿ ಸೇರಿದಂತೆ JDS ಕಾರ್ಯಕರ್ತರದ್ದು ಸಾಕಷ್ಟು ಗೊಂದಲ ಶುರುವಾಗಿದೆ. ಹಾಗಾಗಿ ಇದೆಲ್ಲ ನಿವಾರಣೆಗೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಸೇರಿದಂತೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಕ್ಷೇತ್ರ ಹಂಚಿಕೆ ಆಗ್ಬೋದು, ಪಕ್ಷ ಸಂಘಟನೆ ವಿಚಾರದಲ್ಲಿ ಆಗ್ಬೋದು, ತಮ್ಮ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ಒಂದು ಸಮನ್ವಯ ಸಮಿತಿ ಆಗ್ಬೇಕು,
ಇದರಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗ್ಬೇಕು. ಅಂದ್ರೆ ಸಮನ್ವಯ ಸಮಿತಿ ಸಭೆಯಲ್ಲಿ ರಚನೆ ಆದ್ರೆ ಆ ಸಮಿತಿಯಲ್ಲಿ ಎಲ್ಲವೂ ಕೂಡ ರಚನೆ ಆಗ್ಬೇಕು. ಸಂಬಂಧಪಟ್ಟಂತೆ ಮೈತ್ರಿಗೆ ಸಂಬಂಧಪಟ್ಟ ಎಲ್ಲವೂ ಕೂಡ ಒಂದು ಚರ್ಚೆ ಆಗ್ಬೇಕು ಅನ್ನೋದು ಈಗ ಆಗ್ರಹ ಆಗಿರುವಂತದ್ದು. ಹಾಗಾಗಿ ಒಂದು ಕಡೆ ನೆನೆಗುತ್ತಿಗೆ ಬಿದ್ದಿರುವಂತಹ ಒಂದು ಸಮನ್ವಯ ಸಮಿತಿ ರಚನೆ ವಿಚಾರ ಸದ್ಯ ಈಗ ಕೇಂದ್ರ ಬಿಜೆಪಿ ನಾಯಕರ ಅಂಗಳಕ್ಕೂ ಹೋಗಿರುವಂತದ್ದು. ಅಂದ್ರೆ ಕುಮಾರಸ್ವಾಮಿ ಅವರು ಮೊನ್ನೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಯಾರು ಕೂಡ ಗೊಂದಲಕ್ಕೀಡಾಗಬೇಡಿ, ಎಲ್ಲರೂ ಕೂಡ ಪಕ್ಷ ಸಂಘಟನೆ ಮಾಡಬೇಕು. ನಾನು ನೇರವಾಗಿ ಅಮಿತ್ ಶಾ ಹಾಗೂ ಸಂತೋಷ್ ಜೊತೆ ಹಾಗೂ ಮೋದಿ ಅವ್ರ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದೇನೆ, ಎಲ್ಲಾ ಗೊಂದಲಗಳಿಗೂ ನಾನು ಉತ್ತರ ಕೊಡ್ತೀನಿ ಎಂಬ ಹೇಳಿಕೆಯನ್ನ ಕೊಟ್ಟು ಕಾರ್ಯಕರ್ತರಿಗೆ ಕರೆಯನ್ನ ಕೊಟ್ಟಿದ್ರು. ಹಾಗಾಗಿ ಇದಾದ ಬಳಿಕ ಈಗ ಮತ್ತೆ ಜೆಡಿಎಸ್ ಶಾಸಕರು ಸಮನ್ವಯ ಸಮಿತಿ ರಚನೆ ಆಗ್ಲೇಬೇಕು ಎಂಬ ಆಗ್ರಹವನ್ನ ಹೊರಹಾಕ್ತಾ ಇರುವಂತದ್ದು ನೀತಿ. ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.